ಪದ್ಧತಿ ಅಳಿಸಿ ಮತ್ತು ಮಕ್ಕಳನ್ನು ಶಾಲೆಗೆ ಕಳಿಸಿ ಎನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ಹುಣಸಗಿ ಒಂದು ಪಟ್ಟಣಕ್ಕೆ ಬಂದಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಮಕ್ಕಳನ್ನು ನಾವು ಒಂದು ದೇಶದ ಸಂಪತ್ತನ್ನಾಗಿ ಮಾಡುವ ಒಂದು ದೃಷ್ಟಿಯಿಂದ ಅವರು ಶಾಲೆ ತಪ್ಪಿಸ್ಕೋಬಾರ್ದು, ಯಾವುದೋ ಒಂದು ಬಡತನದಿಂದ ತಮ್ಮ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ನ್ಯಾಯಾಲಯ ಜೊತೆಗೆ ಈ ತಾಲೂಕಾ ಆಡಳಿತ ಮತ್ತು ಕಾರ್ಮಿಕ ಇಲಾಖೆ ಎಲ್ಲ ಒಂದು ಸಹಯೋಗದೊಂದಿಗೆ ಹುಣಸಗಿ ಪಟ್ಟಣದಲ್ಲಿ ಬಂದು ಹಲವಾರು ಅಂಗಡಿಗಳಿಗೆ ಕೂಡ ನಾವು ಇದರ ಬಗ್ಗೆ ಮನವರಿಕೆ ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಈ ಕಾನೂನು ತಂದಿರೋದ್ರಿಂದ ಈ ಬಡ ಮಕ್ಕಳು ಏನಂತೀವಿ ನಾವು ಅಂತ ಇದ್ದೀವಿ ಬಡ ಮಕ್ಕಳು ಅಂತ, ಬಟ್ ಯಾರೂ ಬಡವರು ಇಲ್ಲ, ಬಟ್ ತಮ್ಮನ್ನು ತಾವೇ ಬಡವರು ಅನ್ಕೋತಾ ಇದ್ದಾರೆ. ಅದರ ನಿಟ್ಟಿನಲ್ಲಿ ಗೌರ್ಮೆಂಟ್ ಕೂಡ ಸಾಕಷ್ಟು ಸಹಾಯ ಇದೆ. ಅದನ್ನೇನು ಮಾಡ್ತಾರೆ, ನಮಗೆ ಸಹಾಯ ಇಲ್ಲ ಅಂತಕ್ಕಂಥದ್ದು ಹೋಗ್ತಾರೆ. ಹಾಗಾಗಿ ಕಾರ್ಮಿಕ ಇಲಾಖೆ ಅದಕ್ಕೆ ಏನು ಬೇಕು ಎಲ್ಲ ರೀತಿಯಿಂದ ಸಹಾಯ ಮಾಡಲಿಕ್ಕೆ ರೆಡಿ ಇದೆ. ಈಗ ಕಾನೂನು ಜೊತೆಗೆ ನ್ಯಾಯಾಲಯ ಕೂಡ ಇವತ್ತು ಮನೆ ಬಾಗಿಲಿಗೆ ಬಂದಿದೆ. ಏನಕ್ಕಂದರೆ ಆ ಮಕ್ಕಳನ್ನು ಕೂಡ ಯಾವುದೇ ಒಂದು ಹಕ್ಕುಗಳಿಂದ ವಂಚಿತರಾಗಬಾರ್ದು ಅಂತ ಒಂದು ದೃಷ್ಟಿಯಿಂದ ಈ ಒಂದು ಕಾನೂನು ಉದ್ದೇಶ ಇಷ್ಟೇ. 14 ವರ್ಷಗಳಿಂದ ಬಾಲ್ಯಾವಸ್ಥೆ ಕಾರ್ಮಿಕರು ಯಾವುದೇ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆ, ಗ್ಯಾರೇಜು, ಕಾರ್ಖಾನೆ, ಹೋಟೆಲು, ರೆಸ್ಟೋರೆಂಟು, ಡಾಬಾ ಇತರೆ ಒಂದು ಕಾರ್ಯಕೆಲಸಗಳಲ್ಲಿ ನೇಮಿಸಿಕೊಳ್ಳುವುದನ್ನು ನಿಷೇಧಿಸಲಾಗಿದೆ. ಅದೇ ರೀತಿ 14ರಿಂದ 18 ವರ್ಷ ಒಳಗಿರ್ತಕ್ಕಂಥ ಇವರು ಕಿಶೋರ ಕಾರ್ಮಿಕರು ಅಂತೇಳಿ ಕರಿತೇವೆ ನಾವು. ಒಂದು ವೇಳೆ ಅಪಾಯಕಾರಿ ಉದ್ಯಮಗಳಲ್ಲಿ ಏನಾದರೂ ಅವರು ಇಟ್ಕೊಂಡಿದ್ರೆ ಅದು ಕೂಡ ಕಡ್ಡಾಯವಾಗಿ ಇದೆ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಕಾನೂನು ನಿಷಿದ್ಧ ಇದೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇವೆ. ಜೊತೆಗೆ ಅದೇ ರೀತಿಗೆ ಅವ್ರಿಗೆ ಏನು ಶಿಕ್ಷೆ ಇದೆ ಅಂತಕ್ಕಂಥದ್ದು ಈ ಕಾನೂನಲ್ಲಿ ಹೇಳಿದೆ. 20,000ರಿಂದ 50,000ವರೆಗೆ ದಂಡ ಇದೆ. ಜೊತೆಗೆ ಅವರಿಗೆ 6 ತಿಂಗಳಿಂದ 2,000ವರೆಗೆ 2 ವರ್ಷವರೆಗೆ ಅವರಿಗೆ ಪನಿಷ್ಮೆಂಟ್ ಇದೆ ಅಂತಕ್ಕಂಥದ್ದಿದೆ. ಅದೇ ರೀತಿಯಾಗಿ ಈ ಒಂದರ ಉದ್ದೇಶ ಇಷ್ಟೇ, ಸರ್ವೋಚ್ಚ ನ್ಯಾಯಾಲಯ ಒಂದು ರಿಟ್ ಪಿಟಿಷನ್ ಇರ್ತದೆ MC ಮೆಹ್ತಾ ಪ್ರಕರಣದಲ್ಲಿ. ಅವರ ಒಂದು ನಿರ್ದೇಶನದಂತೆ ಪ್ರತಿ ಮಗುವಿಗೆ 20,000ದಂತೆ ಪರಿಹಾರವನ್ನು ಕೂಡ ಜಿಲ್ಲಾ ಬಾಲ ಕಾರ್ಮಿಕ ಪುನರ್ವಸತಿ ಕಲ್ಯಾಣ ನಿಧಿಗೆ ಪಾವತಿಸಬೇಕಾಗುತ್ತೆ. ಯಾಕಂದ್ರೆ ನಾವು ದಂಡ ಏನು ಕಂಡಿರ್ತಾರೋ ಆ ದಂಡನ ಆ ಮಗುವನ್ನು ಬೆಳವಣಿಗೆಗೋಸ್ಕರ ನಾವು ಡೆಪಾಸಿಟ್ ಮಾಡಬೇಕಾಗುತ್ತೆ ಅನ್ನೋದು ಆ ಕಾನೂನಲ್ಲೇ ಹೇಳಿದೆ. ಹಾಗಾಗಿ ಇದರ ಒಂದು ಏನಂತ ಅನಕ್ಷರಸ್ತೆ ಅಂದರೆ ಜನಕ್ಕೆ ಗೊತ್ತಾಗಲ್ಲ ಅಂತಕ್ಕಂಥ ದೃಷ್ಟಿಯಿಂದ ನ್ಯಾಯಾಲಯವೇ ಇವತ್ತು ಬಂದು ಎಲ್ಲ ಕಡೆ ಇದನ್ನು ಅವೇರ್ನೆಸ್ ಮಾಡ್ತಾ ಇದೆ. ಇದರ ಒಂದು ಸದುಪಯೋಗವನ್ನು ಪಡ್ಕೋಬೇಕು. ಜೊತೆಗೆ ಸಾರ್ವಜನಿಕರು ಏನಿದ್ದಾರೆ ಮಕ್ಕಳನ್ನೇನು ಕೆಲಸಕ್ಕೆ ಇಟ್ಕೊಳ್ತಾರೆ ಅದರಿಂದ ತಪ್ಪಿಸ್ಕೋಬೇಕು. ಈಗ ಆಯಿತು ಬಂದು 10,000 ರೂಪಾಯಿ 20,000 ರೂಪಾಯಿ ಕಟ್ಟಿ ಹೋಗ್ತಾರೆ, ಆಯಿತು 2 ವರ್ಷ ಶಿಕ್ಷೆನೂ ಅನುಭವಿಸ್ತಾರೆ, ಮುಗಿದೋಯ್ತು. ಆದರೆ ಅಷ್ಟೇ ಮುಗಿತಾ, ಅದು ಆಗಬಾರ್ದು. ಅವರಿಗೆ ಸ್ವಂತ ಮನವರಿಕೆ ಬಂದು ತಮ್ಮ ಮಗಳು ಯಾರೋ ಮಗ ತಮ್ಮ ಮನೆಯಲ್ಲಿ ಹೇಗೆ ಬೆಳೀತಾರೋ ಅದೇ ರೀತಿಯಲ್ಲಿ ಆ ಮಗುಗೂ ಕೂಡ ಶಿಕ್ಷಣ ಸಿಗಬೇಕು. ಆ ಮಗು ಕೂಡ ಸಾರ್ವಜನಿಕರಲ್ಲಿ ಒಳ್ಳೆಯ ರೀತಿಯಲ್ಲಿ ಗುರುತಿಸ್ಕೋಬೇಕು. ಅದೇ ರೀತಿ ದೇಶಕ್ಕೆ ಒಂದು ಸಂಪತ್ತಾಗಬೇಕು. ಅದರಿಂದ ದೇಶದ ಎಲ್ಲ ಒಂದು ಬಡವರಿಗೆ, ಹಿಂದುಳಿದ ವರ್ಗವರಿಗೆ, ಅದೇನಿದ್ದಾರೆ ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಹಂಚಿ ಹೋಗ್ತಕ್ಕಂಥ ಒಂದು ಸ್ವತಂತ್ರವಾದ ವ್ಯಕ್ತಿತ್ವವನ್ನು ಆ ವ್ಯಕ್ತಿಯಲ್ಲಿ ಬೆಳೆಸಬೇಕು ಅಂತಕ್ಕಂಥ ಎಲ್ಲರಲ್ಲಿ ಮನವರಿಕೆ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಹುಣಸಗಿ ಪಟ್ಟಣಕ್ಕೆ ಬಂದು ಇದೆಲ್ಲ ಅಂಗಡಿಗಳಲ್ಲಿ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದೇವೆ. ಅದರ ಸದುಪಯೋಗವನ್ನು ಪಡ್ಕೊಳ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ. ಅದೇ ರೀತಿ ಕಾರ್ಮಿಕ ಇಲಾಖೆ ಕೂಡ ತುಂಬ ಸಪೋರ್ಟ್ ಮಾಡಿದೆ. ತಾಲೂಕು ಆಡಳಿತ ಮಂಡಳಿ, ಪೊಲೀಸ್ ಇಲಾಖೆ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಮೀಡಿಯಾ ನೆಟ್ವರ್ಕ್